ನಮಗೆ ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿ ಎಲ್ಲ ನಮಗೆ ಹಸಿರು ನೋಡು ಎಲ್ಲ ಕಡೆ ಸಾಗರದ ನೀಲಿ ಅಲೆಗಳೇ ಕೆಂಪು ಆಕಾಶವು ಮೇಲಕ್ಕೆ ಸೃಷ್ಟಿಸಿದ ಪ್ರಕೃತಿಯು ಕಲೆ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿದೆ ನಮ್ಮ ನೆಲ ನಮ್ಮಾದರೆ ಕಾಪಾಡಬೇಕು ಈಗಲೇ ನಮ್ಮ ಜೀವ ನಮ್ಮ ಉಸಿರು ಪ್ರಕೃತಿಯಿಂದಲೇ ನಿಲ್ಲಿಸೋಣ ನಾಶವನ್ನು ನಾವು ಬೇಗನೆ ಬೆಳೆಸೋಣ ಮರಗಳನ್ನು ನಮ್ಮ ಭವಿಷ್ಯಕ್ಕೆ ಪ್ರಕೃತಿ ಜೊತೆ ಸೇರೋಣವೇ ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ ತಂಪಾದ ಗಾಳಿಲಿ ತೇಲಾಡುವೆ ಮರೆತೋಗಿದೆ ನನ್ನ ಎಲ್ಲ ಚಿಂತೆ ನಡೆಯದೇ ಇರುವ ರಸ್ತೆಯಲ್ಲಿ ನಾ ನಡೆಯುವೆ ಪ್ರಕೃತಿಯ ಜೊತೆ ಒಂದಾಗಿರುವೆ ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ ಚಲಿಸು ಜಲಪಾತ ಹಾಗೆ ಕುಣಿದಾಡು ನವಿಲುಗಳ ಜೊತೆಗೆ ಹತ್ತೋಣ ಬೆಟ್ಟಗಳ ಮೇಲೆ ಪ್ರಕೃತಿಯೇ ಎಲ್ಲ ನಮಗೆ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ
ಅಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 7ನೇದು 12ನೇದು ಗೌರ್ಮೆಂಟು ಮತ್ತು ಗ್ರೇಡ್ 1 ಗ್ರೇಡ್ 2 ಎಲ್ಲರೂ ಸೇರಿ ಚರ್ಚೆ ಮಾಡಿ ಈ ತಿಂಗಳಲ್ಲಿ ಒಂದು ಕಾರ್ಯಾಗಾರವನ್ನು ನಾವು ಮಾಡಿದ್ದೀವಿ. ಮುಂದಿನ ತಿಂಗಳಲ್ಲೂ ಒಂದು ಲಾಸ್ಟ್ ಈ ವರ್ಷದ ಒಂದು ಕೊನೆಯ ಕಾರ್ಯಾಗಾರವನ್ನು ನಾವು ಮರೆಮಲ್ಲಿಯಲ್ಲಿ ಮಾಡಬೇಕಂತ ಇದ್ದೀವಿ. ಆ ಕಾರ್ಯಾಗಾರವು ಪ್ರಿಯದರ್ಶಿನಿ ಕಾಲೇಜಿನಲ್ಲಿ ಮಾಡಬೇಕಂತ. ಅದರಲ್ಲಿ ನಮ್ಮ ಎಲ್ಲ ಚುನಾಯಿತ NGO ಸೆಲೆಕ್ಟ್ ಏನಾಗಿದ್ದಾರೆ ಬಯಸಿದ್ದಾರೆ ಅವರಿಗೆ ನಾವು ಅಲ್ಲಿ ಸನ್ಮಾನವನ್ನು ಇಟ್ಕೋಬೇಕಂತ ಇದ್ದೀವಿ. ಈ ಕಾರ್ಯಾಗಾರವನ್ನು ಮಾಡಬೇಕಂತ ಹೇಳಿದರೆ ಅಶೋಕ್ ಸರ್ ಹೇಳಿದ್ರು ಒಂದು ರಿಸರ್ಚ್ ಪರ್ಸನ್ ಒಳ್ಳೆಯವರಿಗೆ ನಾವು ಕರೆಯೋದಂತ ಚರ್ಚೆ ಮಾಡಿದ್ವಿ. ಒಬ್ಬರಿಗೆ ಹೇಳಿದ್ರೆ ಅದು ಕ್ಯಾನ್ಸಲ್ ಆಯಿತು. ಅನಂತರ ನಾವು ಒಬ್ಬರಲ್ಲಿ ಸೇರಿಸಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಒಳ್ಳೆಯ ಒಂದು ಹ್ಯಾಂಡ್ ಕೊಟ್ಟರು ಶ್ರೀನಿವಾಸ ಸರ್ ಅವ್ರ ನಂಬರ್ ಕೊಟ್ಟು ಆಗ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಮಾಡಿದ್ಮೇಲೆ ಅವರು ಡೆಫಿನೆಟ್ ನಾನು ಬರ್ತಾರೆ ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಯಿತು. ಅವರು ಮಾತಾಡ್ತೇನೆ. 1998ರಲ್ಲಿ ನಾನು ತಿಲಕ್ ಉರ್ದು ಶಾಲೆಯಲ್ಲಿ ಅಪಾಯಿಂಟ್ ಆದೆ. ಅಲ್ಲಿ ಸುಮಾರು 20 ವರ್ಷ ನಾನು ಸೇವೆ ಸಲ್ಲಿಸಿದೆ. ಆ 20 ವರ್ಷದಲ್ಲಿ ನಾನು ರಾಜ್ಯ ಮಟ್ಟವನ್ನು 8 ಬಾರಿಯನ್ನು ಮಕ್ಕಳಿಗೆ ತರಗತಿ ಪ್ರತಿನಿಧಿಸಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ 8 ಬಾರಿ. ಮತ್ತು ಇವಾಗ ಅದು ಆಗ 20 ವರ್ಷ ಆದಮೇಲೆ ನಾನು ಇವಾಗ ಒಡರಲ್ಲಿ ಹೋಗಿ 4-5 ವರ್ಷ ಆಯಿತು. ಅಲ್ಲಿ 2 ಬಾರಿ ರಾಜ್ಯವನ್ನು ನಾನು ಹೋದ ವರ್ಷ ಮತ್ತು ಈ ವರ್ಷಕ್ಕೂ ರಾಜ್ಯ ಮಟ್ಟಕ್ಕೆ ಹೋಗ್ಬರ್ತೀವಿ. ನನಗೆ ಭಾಳ ಖುಷಿ ಆಗಿದೆ. ನಾನು ವರ್ಕ್ ಮಾಡಬೇಕಂತ ಹೇಳಿದ್ರೆ ಸ್ಪೋರ್ಟ್ಸಲ್ಲಿ ಭಾಳ ಇಂಟ್ರೆಸ್ಟ್ ಇದೆ. ಮೊದಲಿಂದನೇ ನಾನು ಸಣ್ಣ ಅಂತೇಳಿದ್ರೆ ಸ್ಪೋರ್ಟ್ಸಲ್ಲಿ ಭಾಳ ಇಂಟ್ರೆಸ್ಟ್. ಸಾಟರ್ಡೆ ಸಂಡೇ ಬರೀ ಗ್ರೌಂಡಲ್ಲೇ ಇರ್ತಿದ್ದೆ. ಹಾಗಾಗಿ ನಾನು ಇದು PT ಟೀಚರ್ ಮಾಡಕ್ಕೆ ಕೊಟ್ಟೂರು ಹೋಗಿದ್ದೆ. ನಾನು ಸಾರ್ ಅವರು ಹೇಳ್ದಂಗೆ 96ನಲ್ಲಿ ನಾವು ಅಲ್ಲಿ ಸೀಕ್ರೆಟ್ ಮಾಡಿದ್ವಿ. ಸ್ಪೋರ್ಟ್ಸಲ್ಲಿ ಭಾಳ ಇಷ್ಟ ಆಯಿತು. ಹಾಗಾಗಿ ಇದೇ ಕೋರ್ಸ್ ಮಾಡಿ ಅಪಾಯಿಂಟ್ಮೆಂಟ್ ಆಗಿ 8 ಬಾರಿ ನಾನು ರಾಜ್ಯವನ್ನು ತಿಲಕ್ ಶಾಲೆಯಲ್ಲಿ ಒಡ್ರಾಡಿ ಶಾಲೆಗಳಲ್ಲಿ ಹೋದಾಗ 2 ವರ್ಷ ರಾಜ್ಯ ಮಟ್ಟದ ಪ್ರತಿನಿಧಿಸಿದ್ದೀನಿ. ಮತ್ತು ಇವಾಗ ತಾಲೂಕ್ ಚಾಂಪಿಯನ್ ನನ್ನ ವೃತ್ತಿ ಜೀವನದಲ್ಲಿ 4 ಬಾರಿ ನಾನು ತಾಲೂಕ್ ಚಾಂಪಿಯನ್ ತಗೊಂಡಿದ್ದೀನಿ. ಅದು ನನ್ನ ನನಗೆ ಹೆಮ್ಮೆ ಇದೆ. ಯಾಕಂದರೆ ತಾಲೂಕ್ ಚಾಂಪಿಯನ್ ತಗೋಬೇಕಾದ್ರೆ ಎಲ್ಲ ಶಾಲೆಗಳನ್ನು ಮೀಟ್ ಮಾಡಿ ತಗೋಬೇಕು ನಾವು. ಹಾಗಾಗಿ ನಾನು ಮಾಡಿದ್ದೆ. ಮತ್ತು ಎಲ್ಲ ಮಕ್ಕಳಿಗೆ PKD ಮತ್ತು ಕಾರ್ಯಕ್ರಮದಿಂದ ಬರ್ತಿದ್ದೆ. ಅವರು ಸುಮಾರು 30-35 ಮಕ್ಕಳು ಇರ್ತಿದ್ರು ವರ್ಷ ಅವರಿಗೆ ಬಸ್ ಪಾಸ್ ಫ್ರೀ ಮಾಡಿಕೊಡ್ತಿದ್ದೆ. ಮತ್ತು ಔಟ್ಪುಟ್ ಏನು 8ನೇ ಕ್ಲಾಸ್ ಆದ್ಮೇಲೆ ಹೋಗಿದ್ರು ಎಲ್ಲರಿಗೆ ನಾನು ಅಂಜುಮನ್ ಫಾರಂ ಆಗಿ ಬೇರೆ ಕಡೆಯಿಂದ ದಾನಿಗಳನ್ನಾಗಿ ಬರೋ ಮಕ್ಕಳು ಇರ್ತಿದ್ರು. ಹಾಗಾಗಿ ಎಲ್ಲರಿಗೂ ಬೇರೆ ಕಾಲೇಜುಗಳಿಗೆ ಅಡ್ಮಿಷನ್ ಫ್ರೀ ಅಡ್ಮಿಷನ್ ಕೂಡ ಮಾಡಿಕೊಡ್ತಿದ್ದೆ. ಒಂದು ವಿಶೇಷ ಅಂದರೆ ನಾನು ಅಶೋಕನ ಸಂಪತ್ತು ಎಲ್ಲರೂ ಭಾಳ ಕೋಪರೇಟ್ ಮಾಡಿದೆ. ಹಾಗಾಗಿ ಇವಾಗ ಬಸವ ಸರ್ ಹೇಳಿದ್ರು ಏನೇ ಸ್ಪೋರ್ಟ್ಸ್ಗಳು ಬಂದರೂ ದಾನಿಗಳ ಹತ್ರ ಹೋಗಿ ಕನ್ವಿನ್ಸ್ ಮಾಡಿ ಮಾತಾಡೋದು ಎಲ್ಲರೂ ಮಾಡ್ತೇನೆ. ದೇವರಿಂದ ಒಂದು ನಮ್ಮ ಹಾಸ್ಪಿಟಲ್ ಕಾಲೇಜಿನಲ್ಲಿ ಆಗಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಾಂಟ್ಯಾಕ್ಟ್ಸ್ ಒಳ್ಳೆ ಕಾಂಟ್ಯಾಕ್ಟ್ಸ್ ಅದಾವ. ಎಲ್ಲಿ ಹೋದ್ರೂ ಏನು ಹೇಳಿದ್ರು ಇಲ್ಲ ಅಂತ ಹೇಳೋಂಗಿಲ್ಲ.
ಬಹಳಷ್ಟು ನಾವು ಇವಾಗ ಕನಿಷ್ಠ ಸುಮಾರು 3.5 ಲಕ್ಷ ಬ್ಲೆಜರ್ ಮಾಡಿಸಿದ್ದಾರೆ. ಮುನೀರ್ ಅವರಿಗೆ ಒಂದೇ ಮಾತು ಹೇಳಿದೆ ನಾನು, ಸರ್ ನಮ್ಮ ದೈಹಿಕ ಶಿಕ್ಷಕರಿಗೆ ಬ್ಲೆಜರ್ ಕೊಡಬೇಕು, ನೀವು ಸ್ಪೋರ್ಟ್ಸ್ ಇದೆ ಅಂತ ಹೇಳಿದ್ರೆ ನೀವು ಬಂದಾಗ ಯಾವತ್ತೂ ಇಲ್ಲ ಅಂತಿಲ್ಲ, ಯಾವತ್ತೂ ಖಾಲಿ ಕಳಿಸಲ್ಲ ನೀವು. ಮುನೀರ್ ಎಂಟರ್ಪ್ರೈಸ್ ಮಾರ್ಕೆಟ್ ಸುಟ್ಕೇಶ್ವರು ಅದು ಹೋದಾಗ ಒಂದೇ ಮಾತು ಕೇಳಿದೆ, ಬ್ಲೆಜರ್ ಬೇಕು ಸರ್. ಆಯ್ತು, ಎಷ್ಟು ಬೇಕು, ಎಷ್ಟು ಅಮೌಂಟ್ ಆಗುತ್ತೆ? 3.5 ಲಕ್ಷ ಆಯಿತು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬ್ಲೆಜರ್ ಅನ್ನು ನಾನು ತಿಳಿದಂಗೆ ಯಾರು ಕೊಟ್ಟಿಲ್ಲ. ಆದರೆ ನಮ್ಮ ವಿಜಯ ಡಿಸ್ಟಿಕ್ ಹಾಸ್ಪಿಟಲ್ ತಾಲೂಕಿನಲ್ಲಿ ನಾವು ಎಲ್ಲ ದೈಹಿಕ ಶಿಕ್ಷಕರಿಗೆ 3.5 ಲಕ್ಷದ ಬ್ಲೆಜರ್ ಅನ್ನು ಮಾಡಿಸ್ಕೊಟ್ಟಿದ್ವಿ. ಅದು ಒಂದು ನಮಗೆ ಹೆಮ್ಮೆ. ಇವಾಗ ನಾವು ಕೆಲಸದ್ದು ಮಾಡಿರೋದು ಕೆಲವು ಮಾತ್ರ ಗೊತ್ತಿದ್ವಿ, ನಾವು ಹೇಳಿದ್ರೆ ಗೊತ್ತಾಗಲ್ಲ. ಆದರೆ ಈಗ ಸಮಯ ಬಂದಿದೆ, ಹೇಳ್ತಾ ಇದ್ದೇನೆ, ಅದನ್ನು ಭಾಳ ಇದು ಮಾಡಿದ್ರೆ ಇನ್ನೂ ಕೆಲವರಿಗೆ ಕೊಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ 70 ಮಾಡಿದ್ವಿ, ಇನ್ನೂ ನಮ್ಮದು PTT ನೀರಬಹುದು. ಹೊರಗಡೆ ಬಿದ್ದೋಗಿರುತ್ತೆ, ಇದು ಹಿಂಗೆ ಮಾಡ್ಕೊಂಡು ಹಿಂಗೆ ಬಂದ್ಬಿಡ್ತಾನೆ, ಟಚ್ ಆಯ್ತಾ ಇಲ್ಲ ಅಂತ ಗೊತ್ತಾಗಲ್ಲ ನಮಗೆ. ಅಂತ ಸಂದರ್ಭಕ್ಕೆ ಆ ಮಗು ಏನೋ ಒಂದು ಸೈಕಾಲಜಿಕಲ್ ಏನೋ ಒಂದು ಎಕ್ಸ್ಪ್ರೆಷನ್ ಮಾಡುತ್ತಾನೋ, ನೀವು ಅಂತ ಸಂದರ್ಭ ಗೊತ್ತಾಗಿಲ್ಲ ಅಂತ ಸಂದರ್ಭಕ್ಕೆ ಮಗುವನ ಮುಖ ನೋಡಿ, ಅವನ ಸೈಕಾಲಜಿ ನೋಡಿ, ಅವನು ಹೆಂಗೆ ಬಿಹೇವಿಯರ್ ಇದ್ದಾನೆ, ಸೊ ಅವಾಗ ಟಚ್ ಅಪ್ ಕೊಟ್ಬಿಟ್ರೆ ಅವನ್ನೇ ನೋಡ್ತಾ ಇದ್ದಾರೆ. ನಮ್ಮ ರೂಲು ಅವ್ನು ಹೆಂಗಾದ್ರೂ ಕೂತ್ಕೊಳ್ಳಿ, ಆದ್ರೆ ಕೂತ್ಕೊಂಡಾದ್ಮೇಲೆ ಎಸೆಯಂತ ಸಂದರ್ಭದಲ್ಲಿ ನಿಂತ್ಕೋಬಾರ್ದು. ಏನ್ ಹೇಳುತ್ತೆ? ಸೊ ಥ್ರೋಯಿಂಗ್ ಇಟ್ ಈಸ್ ಒನ್ ಆಫ್ ದ ಕಂಟಿನ್ಯೂಸ್ ಪ್ರೋಸೆಸ್ ಇರಬೇಕು, ಡಿಲೇ ಆಗಬಾರ್ದು, ಒನ್ ಕೋರ್ಸ್ ಆಫ್ ಆಕ್ಷನ್ ಅಂತ ಕಲಿತಾದ್ಮೇಲೆ ನೆಟ್ ಟಚ್ ಆಯ್ತು. ಇವಾಗ ಸರ್ವಿಸ್ ಮಾಡಿದ್ರು, ನೆಟ್ಟನ್ನ ಟಚ್ ಮಾಡಬೇಕು. ಸಪೋಸ್ ಇವಾಗ ಸರ್ವಿಸ್ ಮಾಡಿದ್ರು, ಏನಾಯ್ತು? ಆಂಟಿನ ಟಚ್ ಆಯ್ತು. ಸೊ ಸರ್ವಿಸ್ ಮಾಡಿದ ಆಂಟಿನ ಟಚ್ ಆಗಿದ ತಕ್ಷಣ ವಿಸಿಲ್ ಬ್ಲೋ ಮಾಡಬೇಕು, ಆಂಟಿನನ್ನ ಟಚ್ ಮಾಡಬೇಕು. ಸಪೋಸ್ ಇವಾಗ ಇವರು ಸರ್ವಿಸ್ ಮಾಡಿದ್ರು, ಸರ್ವಿಸ್ ಮಾಡಿದಾದ್ಮೇಲೆ ಬಾಕ್ಸ್ ಒಳಗಡೆ ಬಿದ್ದೋಯ್ತು, ಇವ್ರು ಸರ್ವಿಸ್ ಮಾಡಿದ್ದು ಬಾಲು ಬಾಕ್ಸ್ ಒಳಗಡೆ ಬಿದ್ದೋಯ್ತು. ಸೊ ಹೀಗೆ ಬ್ಲೋ ವಿಸಿಲನ್ನು ನೋಡಬೇಕು. ಸೊ ಈ ಕಡೆ ಬಾಕ್ಸಲ್ಲಿ ಬಿದ್ದಿದೆ, ಈ ಕಡೆ ತೋರಿಸ್ಬೇಕು, ಸರ್ವಿಸು ಈ ಕಡೆ ತೋರಿಸ್ಬೇಕು. ಸೊ ಸಪೋಸ್ ಇವ್ರು ಸರ್ವಿಸ್ ಮಾಡಿದ್ರು, ಬಾಕ್ಸ್ ಒಳಗಡೆ ಇಲ್ಲೇ ಬಿದ್ದೋಯ್ತು ಅಂತ ತಿಳ್ಕೊಂಡು ಇವಾಗ ಇವರೇ ಸರ್ವಿಸ್ ಮಾಡಿದ್ರು, ಬಟ್ ಬಾಕ್ಸ್ ಈ ಕಡೆಗೆ ಬಿತ್ತು, ಅವಾಗೂ ಕೂಡ ಈ ಕೈ ಹೋಗುತ್ತೆ, ಬಟ್ ಅವ್ರ ಬದಲಾಗಿ ಇದು ಬಾಕ್ಸನ್ನು ತೋರಿಸ್ಬೇಕು ಈ ಕಡೆಗೆ ಸರ್ವಿಸ್. ಯಾಕಂದ್ರೆ ಇವರು ಹಾಕಿರೋದು ಬಾಕ್ಸ್, ಹಾಗಾಗಿ ಈ ಕಡೆ. ಆಮೇಲೆ ಸೊ ಏನು ಇವಾಗ ಇವರು ಸರ್ವಿಸ್ ಮಾಡಿದ್ರು, ಸರ್ವಿಸ್ ಮಾಡೋಂಥ ಸಂದರ್ಭದಲ್ಲಿ ಲೈನ್ ಕ್ರಾಸ್ ಮಾಡಿದ್ದಾರೆ. ಸೊ ಲೈನ್ ಕ್ರಾಸ್ ಮಾಡಿದ್ದೀನಿ, ಸೊ ಈ ಕಡೆಗೆ ಮತ್ತೆ ಇವ್ರು ಸರ್ವಿಸ್ ಮಾಡಿದ್ರು, ಸರ್ವಿಸ್ ಮಾಡಿದಾದ್ಮೇಲೆ ಸರ್ವಿಸ್ ಪಾಲು ಏನಾಯ್ತು ಅಂತ ಹೇಳಿದ್ರೆ ಇಬ್ಬರು ಹಿಡ್ದಿದ್ದಾರೆ, ಸರ್ವಿಸ್ ಪಾಲನ್ನು ಇಬ್ಬರು ಹಿಡ್ದಿದ್ದಾರೆ. ಸೊ ಇದು ಟೂ ಟಚ್ ಆಗಿದೆ, ಈ ಕಡೆ ಕೊಡ್ತೀವಿ.
ಸೊ ಇವರು ಸರ್ವಿಸ್ ಮಾಡಿದ್ರು, ಸರ್ವಿಸ್ ಮಾಡಿದಾದ್ಮೇಲೆ ಬಾಲ್ ರಿಸೀವ್ ಮಾಡಿದ್ರು, ಅಲ್ಲ ಮೇಲೆ ಹಿಡಿದ್ರು. ಸೊ ಅವಾಗ ವಿಸಿಲ್ ಅಂತ ವಿಸಿಲ್ ಹಾಕ್ಬಿಟ್ಟು ಓವರ್ ಹೆಡ್, ಸೊ ಎಬೋದ ಹಿಡಿದು ಬಾಲನ್ನು ಹಿಡಿದಿದ್ದಾರೆ. ಸೊ ಅದನ್ನ ತೋರಿಸ್ಬೇಕು. ಮತ್ತೆ ಇವರು ಸರ್ವಿಸ್ ಮಾಡಿದ್ರು, ಸರ್ವಿಸ್ ಮಾಡಿದಾಗ ಏನಾಯ್ತು, ಬಾಲ್ ಕೈಯಲ್ಲಿ ರೋಲ್ ಆಗ್ತಿದೆ. ಸೊ ಅವಾಗ ಏನು ಮಾಡಬೇಕು, ವಿಸಿಲ್ ಮಾಡಬೇಕು, ಕೈಯಲ್ಲಿ ಬಾಲ್ ರೋಲ್ ಆಗಿದೆ. ಸೊ ಹಾಗಾಗಿ ಈ ಕಡೆ ಮತ್ತೆ ಇವರು ಸರ್ವಿಸ್ ಮಾಡಿದ್ರು, ಸರ್ವಿಸ್ ಮಾಡಿದ ತಕ್ಷಣ ಕೈ ಹಿಂಗಿ ಮಾಡಿದ್ರು, ಮಾಡಿದ ತಕ್ಷಣ ಏನಾಯ್ತು, ಬಾಲ್ ಬಿತ್ತು, ರೀಬೌಂಡ್ ಬಂತು. ರೀಬೌಂಡ್ ಬಂದಾಗ ಏನಾಯ್ತು, ವಿಸಿಲ್ ಹಾಕ್ಬಿಟ್ಟು ಏನು ಮಾಡಬೇಕು, ಡಬಲ್ಸ್ ಹಾಕಿದೆ. ಸೊ ಆಮೇಲೆ ಸರ್ವಿಸ್ ಮತ್ತೆ ಇವರು ಸರ್ವಿಸ್ ಮಾಡಿದ್ರು, ಸರ್ವಿಸ್ ಮಾಡಿದಾದ್ಮೇಲೆ ಬಾಲ್ ರಿಸೀವ್ ಮಾಡಿದ್ರು. ಸೊ ಹಿಂಗೆ ಹಾಕುವಂಥ ಸಂದರ್ಭದಲ್ಲಿ ರಿಸ್ಟ್ ಟಚ್ ಆಯಿತು. ಸೊ ವಿಸಿಲ್ ಹೊಡೆದು, ಸೊ ರಿಸ್ಟ್ ಟಚ್ ಆಗಿದೆ. ಸೊ ಈ ಟೀಮ್ ಅವರು ಈ ಕಡೆ, ಈ ಟೀಮ್ ಇರೋದ್ರಿಂದ ಈ ಕೈಯಲ್ಲಿ ರಿಸ್ಟ್ ಟಚ್ ಆಗಿದೆ. ಸೊ ಈ ಕಡೆ ಸರ್ವಿಸ್ ಅನ್ನ ಆಗಿದೆ. ಸೊ ಆಮೇಲೆ ಇವರು ಸರ್ವಿಸ್ ಮಾಡಿದ್ರು, ಸರ್ವಿಸ್ ಮಾಡಿದಾದ್ಮೇಲೆ ಏನು ಹಿಂಗೆ ಹಾಕೋತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಟಚ್ ಆಯಿತು. ಸೊ ಹೆಡ್ ಟಚ್ ಆಯಿತು, ಬಾಡಿಯನ್ನು ತೋರಿಸ್ಬೇಕು. ಸೊ ಇವಾಗ ಈ ಕಡೆ ಟಚ್ ಆಗಿದೆ, ಬಾಡಿಯನ್ನು ತೋರಿಸಿ ಈ ಕಡೆ ಶಿಫ್ಟಿಂಗ್. ಸೊ ಆಮೇಲೆ ಸರ್ವಿಸ್ ಮಾಡಿದ್ರು, ಸರ್ವಿಸ್ ಮಾಡಿದಾದ್ಮೇಲೆ ಏನು ಮಾಡಿದ್ರು, ಹಿಂಗೆ ತೊಗೊಂಡ್ರು, ಹಿಂಗೆ ಹಿಡಿದ್ರು. ಸೊ ಹಿಂಗೆ ತೊಗೊಂಡು ಹಿಂಗೆ ಎಸ್ದ್ರು. ಸೊ ಅದು ಶಿಫ್ಟಿಂಗ್ ಆಗಿದೆ. ಸೊ ಹಿಂಗೆ ತೊಗೊಂಡು ಮತ್ತೆ ಹಿಂಗೆ ಎಸ್ದ್ರು, ಶಿಫ್ಟಿಂಗ್ ಆಯಿತು. ಅದನ್ನು ಇದು ಮಾಡ್ತಾರೆ. ಪ್ಯಾರಲ್ ಹಾಕಿದ್ದಾರೆ, ಪ್ಯಾರಲ್ ಹಾಕಿದಾಗ ಕೂಡ ಹಿಂಗೆ ತೊಗೊಂಡು ಹಿಂಗೆ ಎಸಿದ್ರು, ಶಿಫ್ಟಿಂಗು, ಹಿಂಗೆ ತೊಗೊಂಡ್ರು, ಹಿಂಗೆ ಎಸಿದ್ರು, ಶಿಫ್ಟಿಂಗು. ಬಾಲನ್ನು ಹಿಡಿದ್ರು, ಬಾಲನ್ನು ಹಿಡಿದಿದ್ದಾದ್ಮೇಲೆ ಫುಲ್ ಹಿಂಗೆ ಕೆಳಗಡೆಗೆ ಹಾಕೊಂಡಿದ್ದಾರೆ, ಬಾಲನ್ನು ಎಸ್ತಿದ್ದಾರೆ, ಕ್ಯಾರಿ ಕೊಡಬೇಕು. ಸೊ ಆಮೇಲೆ ಏನಾಯಿತು, ಬಾಲನ್ನು ಹಿಡಿಯೋದಕ್ಕೆ ಇಬ್ಬರು ಹೋದ್ರು, ಇಬ್ಬರು ಹೋಗ್ಬಿಟ್ಟು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಫ್ಲ್ಯಾಶ್ ಹಾಕಿದ್ದಾರೆ. ಸೊ ಅವಾಗ ಇದನ್ನು ಈ ಥರ ಸಿಗ್ನಲನ್ನು ತೋರಿಸ್ಬಿಟ್ಟು ಸೊ ಫ್ಲ್ಯಾಶ್ ಹಾಕಿದೆ, ಈ ಕಡೆ ಹೋಗ್ಬಿಟ್ಟು ಸರ್ವಿಸನ್ನು ಮಾಡಿದ್ರು. ಬಾಲನ್ನು ಹಿಡಿಲಿಕ್ಕೆ 4 ಜನ ಬಂದ್ಬಿಟ್ಟು 4 in a line. ಸೊ ಅವಾಗ 4 ಜನ ಬಂದಿದ್ದೀರಿ. ಸೊ ಈ ಕಡೆಗೆ ತೋರಿಸ್ಬೇಕು. ಸರ್ವಿಸ್ ಮಾಡೋದಕ್ಕೆ ವಿಸಿಲ್ ಬ್ಲೋ ಮಾಡಿದ್ರಿ, 5 seconds ಅವರು ಫಾಲೋ ಮಾಡಲಿಲ್ಲ. ಸೊ ಅವರು ಏನು ಮಾಡಿದ್ರು, ಈ ಕಡೆ ಸರ್ವಿಸ್ ಮಾಡೋದು ಇದಕ್ಕೆ 5 seconds ರೂಲನ್ನು ಫಾಲೋ ಮಾಡಲಿಲ್ಲ. ಸೊ ಅವಾಗ 5 seconds ರೂಲ್ ತೋರಿಸ್ಬಿಟ್ಟು ಸೊ ಸರ್ವಿಸನ್ನು ಈ ಕಡೆ ಇವರು ಸರ್ವಿಸ್ ಮಾಡಿದ್ರು. ಬಾಲ್ ಹಿಡಿಯತಕ್ಕಂಥ ಸಂದರ್ಭದಲ್ಲಿ ವಿತಿನ್ 3 seconds ಅಲ್ಲಿ ಬಾಲನ್ನು ಸರ್ವಿಸ್ ಮಾಡಲಿಲ್ಲ. ಅವಾಗ 3 seconds ಫಾಲ್ ಆಗಿದೆ. ಸೊ ನೀವು ಸರ್ವಿಸನ್ನು ಈ ಕಡೆ. ಸೊ ಇವಾಗ ಇವರು ಸರ್ವಿಸ್ ಮಾಡಿದ್ರು, ಸರ್ವಿಸ್ ಮಾಡಿದಾದ್ಮೇಲೆ ಏನಾಗೋಯ್ತು ಅಂದರೆ ಬಾಲನ್ನು ಹಿಡಿದು ಎಸೆಯಂಥ ಸಂದರ್ಭದಲ್ಲಿ ಮೂವ್ಮೆಂಟ್ ಆಗಿಬಿಟ್ರಿ. ಸೊ ಮೋರ್ ದೆನ್ 1 step ಬಂದುಬಿಟ್ರು. ಅಂಥ ಸಂದರ್ಭಕ್ಕೆ ಏನು ಮಾಡಬೇಕು, ಸೊ ಹೀಗೆ ಮೂವ್ಮೆಂಟ್ ಆಗಿದೆ. ಸೊ ಹಾಗಾಗಿ ಈ ಕಡೆ ಕೊಡಬೇಕು. ಸೊ ಇಷ್ಟು ಸಿಗ್ನಲ್ಸ್ ಇದೆ. ಆಮೇಲೆ ಲೈನ್ ಇದು ಏನು ಆ ಕಡೆಯಿಂದ ಹೊರಗಡೆಯಿಂದ ಬರ್ತಿದ್ದಾರೆ, ಫ್ರೀ ಝೋನಿಂದ ಹೊರಗಡೆ. ಸೊ ಆವಾಗ ಅವ್ರಿಗೆ ಎಲ್ಲ ಕಡೆನೂ ಕೊಡಬೇಕು, ವಾರ್ನ್ ಮಾಡಬೇಕು. ಸೊ ವಿದಿನ್ ಸರ್ವಿಸ್ ಲೈನಲ್ಲಿ ಇದು ಮಾಡಬೇಕು, ಬಂದು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ರೀತಿಯಲ್ಲಿ ಇಶ್ಯೂ ಮಾಡ್ತಾರೆ ಸರ್, ಬಾಡಿ ಇರುತ್ತೆ ಬಟ್ ಇಲ್ಲಿ ತಗೊಳ್ಬೋದು, ಇಲ್ಲಿ ತಗೊಳ್ತಾರೆ ಇಲ್ಲ ಹಾಗೆಲ್ಲ. ಇವಾಗ ಸರ್ವಿಸ್ ಮಾಡಬೇಕು, ಸರ್ವಿಸ್ ಮಾಡೋವಾಗ ನಾವು ಬಿಸಿಲು ಹಾಕಿದ ತಕ್ಷಣ ಫುಲ್ ತಗೊಂಡೋಗ್ಬಿಡ್ತಾರೆ. ಇಲ್ಲಿ ಬಿಲೋದ ವೇಸ್ಟ್ ಇತ್ತು, ಅವಾಗ ಕೂಡ ಗಾಡಿ ತೋರಿಸ್ಬಿಟ್ಟು ಸೊ ಸೈಡ್ ಓವರನ್ನು ಕೊಡಬೇಕು. ರೀಚಿಂಗ್ ಔಟ್ಸೈಡ್ ಇಂದ ಬರ್ತಿದೆ. ಸೊ ಅವಾಗ ಸೊ ಬಾಲು ಟಚ್ ಆಗಿದೆ, ಬಾಲು ಒಬ್ಬ ಪ್ಲೇಯರ್ಗೆ ಟಚ್ ಆಗಿದೆ, ಔಟ್ಸೈಡ್ ಹೋಗಿದೆ, ಟಚ್ ಔಟ್ ಆಗಿದೆ, ಸರ್ವಿಸು ಈ ಕಡೆ ಕೊಡ್ತೀವಿ. ಹೌದು. ಆಮೇಲೆ ಇವ್ರಿಗೂ ಟಚ್ ಆಯ್ತು, ಅವ್ರಿಗೂ ಟಚ್ ಆಯ್ತು, ಅವ್ರಿಗೂ ಟಚ್ ಆಗಿದೆ, 3 ಟಚಸ್ ಹಾಕ್ಬಿಟ್ಟಿದೆ, 3 ಟಚಸ್ ಆಗಿದೆ. ಸೊ ಈ ಕಡೆ ಕೊಡ್ರಿ. ಸೊ ಫಸ್ಟ್ ಬಾಲ್ ಇದು 2 ಟಚ್ ಆಗಿದೆ, ಈ ಕಡೆ ಕೊಡ್ರಿ. ಒಂದೇ ಸಾರಿ ಏನು 2 ಟಚ್ ಆಗಿದೆ, ರಿಬೌಂಡ್ ಆಗೋದು, ಅಲ್ಲೇ ಟರ್ನ್ ಆಗೋದು, ರಿಬೌಂಡ್ ಆಯ್ತಂದ್ರೆ 2. ಸೊ ಆಮೇಲೆ ಅಲ್ಲೇ ತಿರುಗಿತು ಅಂದರೆ ಜಗ್ಲಿಂಗ್. ಸೊ ಈ ಥರ. ಸೊ ರಿಸ್ಟ್ ಟಚ್ ಆಗಿದೆಯಾ 5. ಸೊ ಓವರ್ ಹೆಡ್ ಆಗಿದೆಯಾ 5. ಇಲ್ಲಿ ಕ್ಯಾರಿ ಆಗಿದೆಯಾ ಕ್ಯಾರಿ. ಕೆಳಗಡೆ ಕೂತ್ಕೊಂಡಾದ್ಮೇಲೆ ಬಾಲ್ ಹಿಡಿದಿದ್ದಾನೆ, ಕೆಳಗಡೆ ಕೂತ್ಕೊಂಡೇನೆ ಬಾಲನ್ನು ಎಸಿಬೇಕು. ಆಮೇಲೆ ನಿಂತ್ಕೊಂಡು ಎಸೆಯಂಗಿಲ್ಲ. ಸೊ ಕೂತ್ಕೊಂಡು ಹಿಡಿದಾದ್ಮೇಲೆ ಕೂತ್ಕೊಂಡೇ ಎಸಿಬೇಕು, ನಿಂತ್ಕೊಂಡು ಹಿಡಿದಾದ್ಮೇಲೆ ನಿಂತ್ಕೊಂಡೇ ಎಸಿಬೇಕು. ಶೋಲ್ಡರ್ ರಿಲೀಸ್ ಮಾಡಲಿ. ಸೊ ಬಾಲನ್ನು ಇಲ್ಲಿ ಹಿಡಿದು ಇಲ್ಲಿ ತಗೊಂಡು ಬೇಕಂದ್ರೆ ಬಾಲ್ ರೈಸ್ ಮಾಡಿಕೊಡ್ಲಿ, ಇಲ್ಲಿ ತಗೊಂಡು ಬಾಲನ್ನು ರೈಸ್ ಮಾಡಿ ಕೊಟ್ರೆ ಅದನ್ನು ಅಲೋ ಮಾಡಿ. ಇಲ್ಲಿ ತಗೊಂಡು ಫುಲ್ ತಗೊಂಡು ಬಾಲನ್ನು ಇದು ಮಾಡಿದ್ರೆ ಸೊ ಅದು ನಾಟ್ ಅಲೌಡ್. ಆಮೇಲೆ ಬಾಲನ್ನು ಎಸೆತಕ್ಕಂಥ ಸಂದರ್ಭದಲ್ಲಿ ಸೊ ಹಿಂಗೆ ಪುಷ್ ಮಾಡಿಬಿಡ್ತಾರೆ. ಸೊ ನೀವು ಪುಷಿಂಗ್ ಮಾಡ್ತಾ ಇದ್ರಿ, ಸೊ ಈ ಕಡೆ ಕೊಡಿ ಅಂತ ಹೇಳ್ಬೇಕು. ಸೊ ಆಮೇಲೆ ಮತ್ತೆ ಹಿಂಗೆ ಹಾಕಿದ್ರು ಕೂಡ ಅದು ಕೂಡ ಶಿಫ್ಟಿಂಗ್ ಆಗುತ್ತೆ. ಈಗ ಕೂತ್ಕೊಂಡು ಹೋಗಿರ್ತಾರೆ ಸರ್. ಜಸ್ಟ್ ಡ್ರಾಪ್ಸ್ ಅನ್ನ ಕೊಡಿ. ಮಕ್ಕಳಿಗೆ ನಾವು ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿ ರೆಡಿ ಮಾಡ್ತಿಲ್ಲ, ಅವ್ರ
ಆದರೆ ಬಾಸ್ಕೆಟ್ಬಾಲ್ ತುಂಬ ದೊಡ್ಡದಿರೋದ್ರಿಂದ 600 ಗ್ರಾಮ್ಸ್ ಅಷ್ಟು ಇರೋದ್ರಿಂದ ನಾವು 400 ಗ್ರಾಮ್ಸ್ ಅಷ್ಟು ಬಾಲನ್ನು ಹಿಡಿಯೋದ್ರಿಂದ ಅದು ಅಡ್ವಾಂಟೇಜ್ ಆಗುತ್ತೆ. ಬಾಲ್ ಗ್ರಿಪ್ ಸಿಗುತ್ತೆ ಮಕ್ಕಳಿಗೆ. ದೊಡ್ಡ ಬಾಲ್ ಹಿಡಿದಾದ್ಮೇಲೆ ಚಿಕ್ಕ ಬಾಲ್ ಹಿಡಿಯೋದಕ್ಕೆ ಏನಂತ ಡಿಫಿಕಲ್ಟ್ ಅನ್ಸಲ್ಲ. ಆಮೇಲೆ ಬಾಲನ್ನು ತೆಗೀರಿ, ಬೆಂಡ್ ಆಗ್ರಿ, ಲೆಗ್ ಇಟ್ಬಿಟ್ಟು ರೈಟ್ ಹ್ಯಾಂಡಿಂದ ಗೋಡೆ ಹೊಡೀರಿ, ಮತ್ತೆ ರಿಸೀವ್ ಮಾಡಿರಿ, ಮುಂದೆ ಮುಂದೆ ಓಡಾಡಿ, ಮತ್ತೆ ಲೆಫ್ಟ್ ಹ್ಯಾಂಡಿಂದ ತೊಗೊಳ್ರಿ, ಗೋಡೆ ಹೊಡೀರಿ, ರಿಸೀವ್ ಮಾಡಿರಿ, ಮಾಡಿ ಮತ್ತೆ ಕೋರ್ಟ್ ಒಳಗಡೆ ನಿಂತ್ಕೊಡ್ರಿ, ಬಾಲನ್ನು ಹಿಂಗೆ ಬೆಂಡ್ ಮಾಡಿ ಹೊಡಿಸ್ರಿ, ಸುಮ್ಮನೆ ಭೂಮಿಗೆ ಓಡಿಸ್ರಿ, ಲೆಗ್ ಮುಂದೆ ಇಡ್ರಿ, ಬೆಂಡ್ ಮಾಡಿಸ್ರಿ, ಓಡಿಸ್ರಿ, ರೈಟ್ ಹ್ಯಾಂಡನ್ನು ರೈಟ್ ಲೆಗ್ಗನ್ನು ಮುಂದೆ ಇಡಿಸ್ರಿ, ಬೆಂಡ್ ಮಾಡಿಸ್ರಿ, ಓಡಿಸ್ರಿ. ಸೆಂಟ್ರದು ನೆಟ್ ಇರುತ್ತಲ್ಲ, ನೆಟ್ ಕೆಳಗಡೆ ಇಂದ ಆ ಕಡೆ ಹೋಗಬೇಕು. ಆಮೇಲೆ ಆ ಕಡೆ ಟೀಮ್ ಈ ಕಡೆ ಟೀಮ್ ನಿಲ್ಲಿಸ್ಬಿಟ್ಟು ಏನು ಕ್ಲೋದ ಬಾಲ್ ಎಬೋದ ಹೇಗೆ ಪ್ಯಾರಲಲ್ ಸ್ಟ್ಯಾನ್ಸಲ್ಲಿ ನಿಂತ್ಕೋಬೇಕು, ಬೆಂಡ್ ಆಗಬೇಕು, ಹಿಂಗೆ ಹಾಕಬೇಕು, ಮತ್ತು ಬ್ಯಾಕ್ ಸೈಡ್ ಹೋಗಬೇಕು. ಈ ಥರ ಡ್ರಿಲ್ಸ್ ಎಲ್ಲನೂ ಕೂಡ ನೀವು ಮಾಡಿಸ್ತಾ ಬರೋದ್ರಿಂದ ಈ ಅಪ್ಪರ್ ಬಾಡಿ ಶೋಲ್ಡರ್ ಸ್ಟ್ರೆಂತು ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಆಗಿ ಸೊ ಅವರು ಆಟ ಆಡಲಿಕ್ಕೆ ಚೆನ್ನಾಗಿ ಸುಲಭ ಆಗುತ್ತೆ. ಇದನ್ನೆಲ್ಲರೂ ಕೂಡ ನೀವು ಮಾಡಬೇಕು. ಆಮೇಲೆ ಈ ಜಂಪ್ಸು ಹಾಪಿಂಗ್ ಮಾಡಿಸಿ ಇದರಿಂದ, ಸೊ ರೈಟ್ ಲೆಗ್ಗಿಂದ ಲೆಫ್ಟ್ ಲೆಗ್ಗಿಂದ. ಇದು ಯಾಕೆ ಇದನ್ನು ಮಾಡಿಸ್ತಿದ್ದೀವಿ ಅಂದರೆ ಫಿಸಿಕಲ್ ಫಿಟ್ನೆಸ್ ಬರಲಿಕ್ಕೆ. ಫಿಸಿಕಲ್ ಫಿಟ್ನೆಸ್ ಬಂದರೆ ಆರಾಮಾಗಿ ಆಟ ಆಡ್ತಾರೆ. ಎಸ್ಪೆಷಲಿ ವಾರ್ಮಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫಿಂಗರ್ಸು ಜಾಸ್ತಿ ಡ್ಯಾಮೇಜ್ ಆಗೋದ್ರಿಂದ ಈ ಫಿಂಗರ್ ಪ್ರೆಸ್ಸಿಂಗು, ಸ್ಕ್ವೀಸಿಂಗು, ಆಮೇಲೆ ಸೊ ಹಿಂಗೆಲ್ಲ ಮಾಡ್ತೀವಲ್ಲ, ಪ್ರತಿ ಬೆರಳನ್ನು ಕೂಡ ಲೂಸ್ ಮಾಡ್ತಕ್ಕಂಥದ್ದು, ರಿಸ್ಟು ರೊಟೇಷನ್ನು, ಶೋಲ್ಡರು, ಇದು ಕಂಪಲ್ಸರಿಯಾಗಿ ಮಕ್ಕಳಿಗೆ ಲೂಸ್ ಮಾಡಲೇಬೇಕು. ಡಿಪ್ಸು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ಲು ಈ ಅಪ್ಪರ್ ಬಾಡಿ ಎಲ್ಲ ಫುಲ್ ಸ್ಟ್ರೆಂತ್ ಬರುತ್ತೆ, ಫಿಂಗರ್ಸು ಸ್ಟ್ರೆಂತ್ ಬರುತ್ತೆ. ಇನ್ನೂ ನಿಮಗೆ ಈ ಬೆರಳುಗಳೆಲ್ಲ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿದ್ರೆ ಈ ಮಳ್ಳು ಇರುತ್ತಲ್ಲ, ಮಳ್ಳು ಒಂದು ಬಕೆಟಲ್ಲಿ ಹಾಕ್ಬಿಟ್ಟು ಜಸ್ಟ್ ಅದನ್ನು ಹಾಕೋದು ತೆಗೆಯೋದು ಅದೆಲ್ಲ ಮಾಡ್ತಿದ್ರೆ ಸೊ ಇದೆಲ್ಲನೂ ಕೂಡ ಸ್ಟ್ರಾಂಗ್ ಆಗಿಬಿಡುತ್ತೆ. ಬಾಲೆಲ್ಲ ಹಿಡಿಯೋದಕ್ಕೆ ಸುಲಭ ಆಗುತ್ತೆ, ಇದೆಲ್ಲ ಸ್ಟ್ರೆಂತ್ ಆಗುತ್ತೆ. ಬಟ್ ಕೆಲವ್ರಿಗೆ ಡಿಸ್ಅಡ್ವಾಂಟೇಜಸ್ ಏನಂದರೆ ಆ ಕಲ್ಲುಗಳು ಅದೆಲ್ಲ ಹಾಕಿ ಇಲ್ಲೆಲ್ಲ ಸ್ಕಿನ್ ಎದುರುವಂಥ ಸಾಧ್ಯತೆಗಳು ಇರ್ತವೆ. ಎಲ್ರಿಗೂ ಆ ಥರ ಇರಲ್ಲ, ಕೆಲವ್ರಿಗೆ ಇರುತ್ತೆ. ಅಂಥವ್ರನ್ನ ಸ್ವಲ್ಪ ನೋಡಿ ಅವಾಯ್ಡ್ ಮಾಡಿರಿ. ಇಲ್ಲಾಂದರೆ ಮಕ್ಕಳು ಅಂಥವ್ರಿಗೆ ಸೂಸ್ಕೊಂಡು ಮನೆ ನೋಡಿ ಅವರೆಲ್ಲ ಮನೆ ಮೇಲೆ ಕಲೆಕ್ಟಾಗಿ ಮುಡಿಯಿಂದ ಮುಡಿಗೆ ಅಥವಾ ಮುಡಿಯಿಂದ ಸೊ ಹಾಗಾಗಿ ಸೊ ಸ್ಟಾರ್ಟ್ ಮಾಡಿದ್ರೆ ನೀವು ಏನು ಟೋ ರೊಟೇಷನ್ನಿಂದ ಹಿಡಿದು ಆ್ಯಂಕಲ್ ರೊಟೇಷನ್ನು, ಫುಟ್ ರೊಟೇಷನ್ನು, ಆಮೇಲೆ ನೀ ರೊಟೇಷನ್ ಮಾಡಬೇಡಿ. ನೀ ರೊಟೇಷನ್ ನೀವೆಲ್ಲ ಮಾಡಿರ್ತೀರಿ, ನನಗೆ ಗೊತ್ತಿದೆ, ಮಾಡಬೇಡಿ. ಯಾಕೆ ಮಾಡಬೇಡಿ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಹ್ಯಾವಿಂಗ್ ಸಪೋರ್ಟ್. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ಇಲ್ಲ, ಸೈಡ್ ಹೋಗಲ್ಲ, ಏನಿಲ್ಲ, ಓನ್ಲಿ ಬೆಂಡಿಂಗ್ ಬ್ಯಾಕ್ ಸೈಡ್. ಸೊ ಹಾಗಾಗಿ ನೀ ರೊಟೇಷನನ್ನು ತಪ್ಪಿಸಿ ಅದಾದಮೇಲೆ ಎಬ್ಸಿ ಬಂದರೆ ಹಿಪ್ ರೊಟೇಷನ್ ಏನು ರೈಟ್ ಸೈಡ್ ಮಾಡಿ, ಲೆಫ್ಟ್ ಸೈಡ್ ಮಾಡಿ, ಆಮೇಲೆ ಫಾರ್ವರ್ಡ್ ಮಾಡಿ, ಬ್ಯಾಕ್ ಸೈಡ್ ಮಾಡಿ, ಸೈಡ್ವರ್ಡ್ ಬೆಂಡಿಂಗ್ ಮಾಡಿ, ಈ ಕಡೆ ಆ ಕಡೆ. ಆಮೇಲೆ ನೆಕ್ಸ್ಟು ಈ ಸೈಡ್ ಬೇಸ್ ಮಾಡಿ, ಆಮೇಲೆ ಹ್ಯಾಂಡ್ಸ್ ಅಪ್ ಮಾಡಿ, ಆಮೇಲೆ ನೆಕ್ಸ್ಟು ನೋಡಿರಿ ಏನು ಹ್ಯಾಂಡ್ಸ್ ಅಪ್ ಹೀಗೆ ಮಾಡಿ, ಹೀಲ್ಸ್ ರೈಸ್ ಮಾಡಿ, ಆಮೇಲೆ ನೆಕ್ಸ್ಟು ಸ್ಮಾಲ್ ಜಂಪ್ಸ್ ಮಾಡಿ, ಮತ್ತು ಐನಿ ಆ್ಯಕ್ಷನ್ಸ್ ಮಾಡಿ, ಬೌಂಡಿಂಗ್ಸ್ ಮಾಡಿ. ಸೊ ಇದೆಲ್ಲ ಮಾಡಿದಾದ್ಮೇಲೆ ಶೋಲ್ಡರ್ ರೊಟೇಷನ್ ಮಾಡಿ, ಏನು ಫಾರ್ವರ್ಡು, ಬ್ಯಾಕ್ವರ್ಡು, ಆಮೇಲೆ ಫ್ರಂಟ್ ಆಫ್ ದ ಸರ್ಕಲ್, ಇದನ್ನೆಲ್ಲ ಮಾಡಿ. ವೆರಿ ಇಂಪಾರ್ಟೆಂಟು ರಿಸ್ಟ್ ರೊಟೇಷನ್ ಮಾಡಿ, ಆಮೇಲೆ ಫಾರ್ವರ್ಡು, ಬ್ಯಾಕ್, ಮತ್ತು ಸ್ಕ್ವೀಸಿಂಗ್ ಇದು ಮಾಡಿ, ಫಿಂಗರ್ ಪ್ರೆಸ್ ಮಾಡಿ. ಫಿಂಗರ್ ಪ್ರೆಸ್ ಮಾಡಿದಾದ್ಮೇಲೆ ನೆಕ್ಸ್ಟು ಇದು ಯಾವುದು ಹೆಡ್ ರೊಟೇಷನ್ ಮಾಡಿ, ಲೆಫ್ಟ್ ಸೈಡು, ರೈಟ್ ಸೈಡು, ಆಮೇಲೆ ಬ್ಯಾಕು, ಫ್ರಂಟು, ಸೈಡ್ ವೇಸ್ ಬೆಂಡಿಂಗು, ಆಮೇಲೆ ಹಾಫ್ ರೊಟೇಷನ್ನು, ಮತ್ತು ಹಾಫ್ ರೊಟೇಷನ್ನು, ಈ ಕಡೆ ಪ್ರೆಸ್ಸಿಂಗು, ಈ ಕಡೆ ಪ್ರೆಸ್ಸಿಂಗು, ಫ್ರಂಟು ಪ್ರೆಸ್ಸಿಂಗು, ಇದೆಲ್ಲ ಮಾಡಿ. ಆಮೇಲೆ 4 ಪಾಯಿಂಟ್ ಟಚ್ ನಾವೆಲ್ಲ ಮಾಡ್ತೀವಿ. 4 ಪಾಯಿಂಟ್ ಟಚ್ ಎಲ್ಲ ಮಾಡಿಸಿ, ಸೈಡ್ ಸಿಟಪ್ಸ್ ಮಾಡಿಸಿ, ಪುಷಪ್ಸ್ ಮಾಡಿಸಿ, ಬೈಡೆಕ್ಸ್ ಮಾಡಿಸಿ, ಆಮೇಲೆ ಫ್ರಾಕ್ ಜಂಪ್ಸ್ ಮಾಡಿಸಿ, ಆಮೇಲೆ ನೆಕ್ಸ್ಟು ಶಟಲ್ ರನ್ ಮಾಡಿಸಿ, ಕೋನ್ಸ್ ಇಟ್ಬಿಟ್ಟು ಕೋನ್ಸ್ ಮಧ್ಯ ಇದು ಮಾಡಿಸಿ, ಆಮೇಲೆ 4 ಸ್ಟೆಪ್ಸು ಫಾರ್ವರ್ಡ್ ರನ್ನಿಂಗ್ ಮಾಡಿಸಿ, 4 ಸ್ಟೆಪ್ಸು ಬ್ಯಾಕ್ವರ್ಡ್ ರನ್ನಿಂಗ್ ಮಾಡಿಸಿ, 4 ಸ್ಟೆಪ್ಸು ಸೈಡ್ವರ್ಡ್ ರನ್ನಿಂಗ್ ಮಾಡಿಸಿ, ಮತ್ತು ಈ ಕಡೆ ಸೈಡ್ವರ್ಡ್ ರನ್ನಿಂಗ್ ಹೇಗೆ ಸೊ ಇದನ್ನು ಮಾಡಿಸಿ. ಮತ್ತು ಫಾರ್ವರ್ಡ್ ಬಂದರೆ ಸೊ ಹ್ಯಾಂಡ್ ರೈಸ್ ಮಾಡೋದು, ಬ್ಯಾಕ್ವರ್ಡ್ ಬಂದು ಹ್ಯಾಂಡ್ ರೈಸ್ ಮಾಡೋದು, ಈ ಥರ ಎಲ್ಲ ಡ್ರಿಲ್ಸ್ ಮಾಡಿಸಿ ನೀವು. ಆಮೇಲೆ ಇದೆಲ್ಲ ಆಗಿದ್ದಾದ್ಮೇಲೆ ಬಾಸ್ಕೆಟ್ಬಾಲ್ ತೊಗೊಳ್ಳಿ. ಬಾಸ್ಕೆಟ್ಬಾಲನ್ನು ಡ್ರಿಬಲ್ ಮಾಡೋದು ಅಂತಂದರೆ ಡಬ್ಬ ಹೊಡೆಯೋದಲ್ಲ, ಆದರೆ ನಮ್ಮ ಏನು ಸ್ಕಿಲ್ಗೆ ಏನು ಸಪೋರ್ಟಿವ್ ಆಗುತ್ತೆ ಅದಕ್ಕೆ ಬಾಲನ್ನು ಡಬ್ಬಂತ ಡ್ರಿಬಲ್ ಮಾಡಬೇಕು, ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿದಾಗ ಕರೆಕ್ಷನ್ ಮಾಡಿ. ನೀವು ಬಾಲನ್ನು ಬಾಸ್ಕೆಟ್ಬಾಲನ್ನು ಹೋಲ್ಡ್ ಮಾಡಿದಾಗ ಕರೆಕ್ಷನ್ ಮಾಡಿ, ಫಿಂಗರ್ಸು ಹಿಂಗಿಡ್ದಿರ್ತಾರೆ, ಸೊ ಸ್ಪ್ರೆಡ್ ಮಾಡಿಸಿ ಮುಟ್ಟಿ ಥರ ಯಾವ ಬೆರಳು ಕರೆಕ್ಟಾಗಿ ಹಿಡಿದಿಲ್ಲ ಆ ಬೆರಳು ಮೇಲೆ ಒಂದು ಹಾಕಿ,
ಬೆಳ್ಳ ಮೇಲೆ ಒಂದು ಹಾಕಿದ್ರೆ ನೆಕ್ಸ್ಟ್ ನಮ್ಮ ಮಿಸ್ ಹೊಡೆದಿದ್ರು ನಮ್ಮ ಎಷ್ಟು ಹೊಡೆದಿದ್ರು ಕರೆಕ್ಟಾಗಿ ಇಟ್ಕೋಬೇಕು, ಚಟ್ಕೆಗೆ ಇರಬಾರ್ದು, ಬೆಳ್ಳುಗಳು ಅಂದ್ಬಿಟ್ಟು ಕರೆಕ್ಟಾಗಿ ಇರ್ತಾರೆ. ಕರೆಕ್ಟ್ ಮಾಡಿ ಆಮೇಲೆ ಸಪೋಸ್ ನೀವು ಇನ್ನೂ ಕರೆಕ್ಟ್ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಬಾಲನ್ನು ಹಿಡಿದಾದ್ಮೇಲೆ ಪೂರ್ತಿ ಬೆರಳುಗಳನ್ನು ಸ್ಪ್ರೆಡ್ ಮಾಡಿಸಿ ಬಾಲ್ ಮೇಲೆ ತೋರಿಸಿ ಅಂತ ಹೇಳಿ ತೋರಿಸ್ತಾರೆ. ಸೊ ಗ್ರಿಪ್ ಕರೆಕ್ಟಾಗಿ ಇದೆಯಿಲ್ಲ ಅಂತ ಕರೆಕ್ಟ್ ಮಾಡಿ. ಆಮೇಲೆ ಬಾಲನ್ನು ಹಿಡಿತಕ್ಕಂಥ ಇದು ಡ್ರಿಬಲ್ ಆಯಿತು. ಡ್ರಿಬಲ್ ಮಾಡಿದಾದ್ಮೇಲೆ ಬಾಲನ್ನು ಬೌನ್ಸ್ ಮಾಡಿಸಿ, ಇಬ್ಬರನ್ನ ನಿಲ್ಲಿಸಿ. ಸೊ ಬಾಲನ್ನು ಹಿಡಿದು ಟಪ್ ಅಂತ ಮಿಡ್ಲ್ ಪ್ಲೇಸ್ಗೆ ಹಾಕಿಸಿ, ಮಿಡ್ಲ್ ಪ್ಲೇಸ್ಗೆ ಹಾಕಿ ಆ ಕಡೆ ಒಬ್ಬರು ರಿಸೀವ್ ಮಾಡೋಕ್ಕೆ ಮಾಡಿ. ಓಕೆ, ಸೊ ಈ ಪ್ಲೇಸಿಂದ ಬಾಲನ್ನು ಕೊಟ್ಬಿಡಿ. ಈ ಕಡೆ 9 ಜನ ನಿಲ್ಲಿಸಿ, ಈ ಕಡೆ 9 ಜನ 9 ಬಾಲನ್ನು ಕೊಡಿ. 9 ಬಾಲು ಇಲ್ಲಿ ಪ್ಲೇಸ್ ನಂಬರ್ 1ಕ್ಕೆ ಟಾರ್ಗೆಟ್ ಮಾಡ್ತೀವಿ. ಟಾರ್ಗೆಟ್ ಪ್ಲೇಸ್ ನಂಬರ್ 1, ನೆಕ್ಸ್ಟ್ ಟಾರ್ಗೆಟ್ ಪ್ಲೇಸ್ ನಂಬರ್ 2, 9 ಬಾಲನ್ನು. ಆಮೇಲೆ ಟಾರ್ಗೆಟ್ ಪ್ಲೇಸ್ ನಂಬರ್ 3, ಆಮೇಲೆ ಪ್ಲೇಸ್ ನಂಬರ್ 4, 5, 6, 7, 8, 9 9 ಬಾಲು ಇವ್ರಿಗೆ. ಸೊ ಆಮೇಲೆ ಇದು ಒಂಥರ ಸ್ಕಿಲ್ ಆಯ್ತಾ. 9 ಜನ ಇವ್ರು ಇಲ್ಲಿದ್ದಾರಲ್ಲ, ಪ್ಲೇಸ್ ನಂಬರ್ 1 ಟಾರ್ಗೆಟ್ ಪ್ಲೇಸ್ ನಂಬರ್ 1, ಇವರು ಬಾಲ್ ಹಾಕ್ಬೇಕು, ನೆಕ್ಸ್ಟ್ ಇವ್ರು ಬಾಲ್ ಹಾಕ್ಬೇಕು, ಇವರು ಬಾಲ್ ಹಾಕ್ಬೇಕು, ಬಾಲ್ ರಿಸೀವ್ ಮಾಡಬೇಕು, ಸೆಂಡ್ ಬ್ಯಾಕ್ ಟು ಸೇಮ್ ಪ್ಲೇಸ್. ಸೊ ಈ ಥರ ಮಾಡಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಫ್ರಂಟ್ ಲೈನಲ್ಲಿ 3 ಮೆಂಬರ್ಸ್, ನೆಕ್ಸ್ಟ್ ಇಲ್ಲಿ ಫ್ರಂಟ್ ಲೈನಲ್ಲಿ 3 ಮೆಂಬರ್ಸ್. ಸೊ ಚೆಸ್ಟ್ ಡ್ರಾಪ್, ನೀನು ಚೆಸ್ಟ್ ಡ್ರಾಪ್ ಹಾಕು, ನೀನು ಚೆಸ್ಟ್ ಡ್ರಾಪ್, ನೀನು ಚೆಸ್ಟ್ ಡ್ರಾಪ್. ಸೊ ಇಲ್ಲ ಒಂದು 20 ಬಾಲ್ ಹಾಕಿದ್ರು. ಓಕೆ, ಸೊ 3 ಮೆಂಬರ್ಸ್ ಗೋ ಬ್ಯಾಕ್ ಟು ದ ಮಿಡ್ ಲೈನ್. ಮಿಡ್ ಲೈನ್ ಇಂದ, ಸೊ ಫಾರ್ವರ್ಡ್ ಲೈನ್ ಇಂದ ಮಿಡ್ ಲೈನ್. ಸೊ ಇಲ್ಲೊಂದು 20 ಬಾಲ್ ಮತ್ತೆ ಸೆಂಡ್ ಬ್ಯಾಕ್ ಟು ಲಾಸ್ಟ್ ಲೈನ್. ಸೊ ಇಲ್ಲಿಂದ ಸೊ ಏನು ಲಾಸ್ಟ್ ಲೈನ್, ಇವ್ರು ಲಾಸ್ಟ್ ಲೈನಿಂದ ಅಗೇನ್ ಏನು ಇವ್ರನ್ನ ಮತ್ತೆ ಇವ್ರನ್ನ ಮಿಡ್ ಲೈನ್ಗೆ ತಗೊಂಡು ಇಲ್ಲಿ ಮಿಡ್ ಲೈನ್ ತಗೊಂಡು ಬ್ಯಾಕ್ ಲೈನ್ ಟು ಮಿಡ್ ಲೈನ್, ಇಲ್ಲಿ ಒಂದು 20 ಬಾಲ್ಸ್ ಆಯಿತು. ಮತ್ತೆ ಬ್ಯಾಕ್ ಲೈನ್ ಟು ಬ್ಯಾಕ್ ಲೈನ್, ಸೊ ಇಲ್ಲಿಂದ ಇಲ್ಲಿ. ಸೊ ಈ ಥರ. ಸೊ ಇವಾಗ ಸಪೋಸ್ ಇಲ್ಲಿ ಪ್ಲೇಸ್ ನಂಬರ್ 6, ಪ್ಲೇಸ್ ನಂಬರ್ 6 ಅಲ್ಲಿ ನಿಲ್ಲಿಸ್ಬಿಟ್ರೆ ಎಲ್ಲರೂ ಕೂಡ ಎಲ್ಲರೂ ನಿಲ್ಲಿಸ್ಬಿಟ್ಟು ಇಲ್ಲಿ ಪ್ಲೇಸ್ ನಂಬರ್ 6ಗೆ ಟಾರ್ಗೆಟ್ ಪ್ಲೇಸ್ ನಂಬರ್ 6. ಸೊ ಅಲ್ಲಿಂದ ಇಲ್ಲಿಗೆ ಬಾಲ್ ಹೊಡೀರಿ, ಇವ್ರು ಬಾಲ್ ರಿಸೀವ್ ಮಾಡಲಿ, ಸೆಂಡ್ ಟು ಪ್ಲೇಸ್ ನಂಬರ್ 2. ಇಲ್ಲಿ ಬಾಲ್ ಎಸಿತಾರೆ, ಇಲ್ಲಿ ಬಂದು ರಿಸೀವ್ ಮಾಡ್ಕೊತಾರೆ, ಅಗೇನ್ ಹೋಗ್ಬೇಕು. ಈ ಥರ ನಿಮ್ಮ ಎಕ್ಸ್ಟ್ರಾ ಸ್ಕಿಲ್ ಏನಿದೆ, ಅವಾಗಲೇ ಹೇಳಿದ್ರಲ್ಲ ಸೃಜನಾತ್ಮಕತೆ ಏನೆಲ್ಲ ನಿಮ್ಮಲ್ಲಿ ಇದೆಯೋ, ಫಾರ್ವರ್ಡ್ ಸ್ಟೆಪ್, ಹೀಪ್ ರೊಟೇಷನ್ನು, ಹ್ಯಾಂಡ್ಸ್ ರೊಟೇಷನ್ನು, ಸೈಡ್ ಹಿಂಗೆಲ್ಲ ಟರ್ನ್ ಆಗೋದು, ಫುಲ್ಲು ಈ ಥರ ಟರ್ನ್ ಆಗೋದು, ಆಮೇಲೆ ಎಲ್ಲ ಫುಲ್ ಆರ್ಚ್ ಪೊಸಿಷನ್, ಈ ಥರ ಎಲ್ಲನೂ ಕೂಡ ಸ್ಮಾಲ್ ಜಾಬ್ಸ್ ಮಾಡ್ತಕ್ಕಂಥದ್ದು. ಸೊ ಈ ಥರದ್ದೆಲ್ಲನೂ ಮಾಡಿ ಕೂಲ್ ಡೌನ್ ಎಕ್ಸರ್ಸೈಸ್ ಅಂದರೆ ಸ್ಮಾಲ್. ಸೊ ಇಲ್ಲಿಗೆ ಕನ್ಸಿಡರ್ ಮಾಡಿ, ಇಲ್ಲಿಗೆ ಕನ್ಸಿಡರ್ ಮಾಡಿ, ಇಲ್ಲಿಗೆ ಬಂದರೆ ಶಿಫ್ಟಿಂಗ್ ಕೊಡಿ. ಇಲ್ಲಿ ಜಸ್ಟ್ ಮುಂದೆ ಯಾವುದೇ ಬಾಲ್ ಹಿಡಿದ್ರು ಕೂಡ ಶಿಫ್ಟಿಂಗ್, ಇಲ್ಲಿ ಬಿಲೋ ದ ವೇಸ್ಟ್ ಬಂದ್ರು ಕೂಡ ಕ್ಯಾರಿ. ಇಲ್ಲಿ ರಿಬ್ಸ್, ಈ ರಿಬ್ಸ್ಗೆ ಇಟ್ಕೊಂಡ್ಬಿಡಿ, ರಿಬ್ಸ್ ಇಂದ ಕೆಳಗಡೆ ಬಂದಿರ್ತಕ್ಕಂಥದ್ದು ಎಲ್ಲಾನು ಕೂಡ ಕ್ಯಾರಿ ಕೊಟ್ಬಿಡಿ. ಇನ್ನೇನು ಹೇಳಿ, ಇದು ಸಿಗ್ನಲ್ಸ್ ಅಲ್ಲಿ ಇನ್ನೇನು ಕೂತ್ಕೊಂಡು ಕ್ಯಾಚ್ ಹಿಡಿದು ನಿಂತ್ಕೊಂಡು ಒಗಿಬಾರ್ದು. ಮಾಡ್ತೀನಿ, ಈಗ ಸ್ಟಾರ್ಟ್ ಮಾಡಿ ನೋಡಿ. ನೀವು ಟ್ರೈ ಮಾಡಿ ಹೇಳಿ. ನೆಕ್ಸ್ಟ್ ಏನಾದರೂ ಅವಕಾಶ ಸಿಕ್ಕಿದಾಗ ಸಂಪೂರ್ಣವಾಗಿ ಮೆಡಿಟೇಷನ್ ಹೇಗೆ ಮಾಡಬೇಕು, ಐಕ್ಯೂ ಲೆವೆಲ್ ಹೇಗೆ ಡೆವಲಪ್ ಮಾಡಬೇಕು, ಪ್ರಾಣಾಯಾಮಗಳು ಹೆಂಗೆ ಮಾಡಬೇಕು, ಕಪಾಲಭಾತಿಯನ್ನು ಹೆಂಗೆ ಮಾಡಬೇಕು ಅಂತ ಏನಾದರೂ ಅವಕಾಶ ಸಿಕ್ಕಿದ್ರೆ ಇನ್ನೊಂದ್ಸರಿ ನಾನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಸುಲಭವಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯ. ಎಷ್ಟೋ ಜನ ನಮ್ಮ ಹೇಳ್ತಿದ್ರು ಸ್ಟೇಜ್ ಮೇಲೆ, ಎಷ್ಟೋ ಜನ ನಾವು ಕಳ್ಕೊಂಡ್ಬಿಟ್ರಿ ಅಂತ. ನಾನು ಯಾರು ಏನು ಆದರೂ ಕೂಡ ಇಷ್ಟೊಂದು ಟೈಮ್ ಆಗಿದೆ ಇಲ್ಲಿವರೆಗೆ ಹೇಳ್ತಾ ಇದ್ದಾರಲ್ಲ, ಅವರು ಈ ಗೇಮ್ನ ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟು, ಆಮೇಲೆ ನಮಗೂ ಕೂಡ ಈ ತಾಲೂಕಲ್ಲಿ ಇದನ್ನೇ ನಾನು ಸಾವಿರ ವ್ಯಕ್ತಪಡಿಸಿದೆ ಅಂತ ಈಗ ರಿಸೀವ್ ಮಾಡ್ಕೊಂಡಿದ್ದಾರೆ. ಹೇಳಿದೆ ಸರ್, ನಮ್ಮದು ಈಗ ವಿಜಯನಗರ ಜಿಲ್ಲೆ ಆಗಿದೆ, ನಾವು ಇನ್ನೂ ಹಳೆಯ ಗೇಮ್ನಲ್ಲೇ ಇದ್ದೀವಿ, ಇನ್ನೂ ನಾವು ಮಾಡಿಫೈ ಆಗಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ನೀವು ಇದನ್ನು ಸರಿಯಾಗಿ ನಮ್ಮ ಎಲ್ಲ ದೈಹಿಕ ಶಿಕ್ಷಕರಿಗೆ ಉಪಯುಕ್ತ ರೀತಿಯಲ್ಲಿ ಹೇಳ್ಕೊಡ್ಬೇಕು ಸರ್ ಅಂತ ಹೇಳಿದರೆ ಆಯ್ತು ಮಾಡೋಣ ಅಂತ ಏನಿಲ್ಲ ಅಂತ ಹೇಳಿ ಅವರು ಕೂಡ ಒಂದು SGFI ರೂಲ್ಸ್ ಥರನೇ ರೂಲ್ಸಲ್ಲಿ ಇರೋದನ್ನೇ ಎಲ್ಲರೂ ನಮಗೆ ಹೇಳಿದ್ದಾರೆ. ಯಾಕಂದರೆ ನಾವು ಸ್ಕೂಲ್ಗೆ SGFI ನಾವು ಅವೇ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದ್ದಾರೆ. ಸೊ ಸರ್, ಇಲಾಖೆ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ, ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರ ಪರವಾಗಿ, ಜೊತೆಗೆ ಈ ಒಂದು